ಭೂ ಸ್ವಾಧೀನ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ. ಇದನ್ನ ಕೈ ಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಪದೇ ಪದೇ ಒತ್ತಾಯವನ್ನು ತರ್ತಾ ಇದ್ದೀವಿ. ಇದರಿಂದ ಏನು ತೊಂದರೆ ಆಗಿದೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಏನಾದ್ರು ಬರ್ಬೋದಾ ಅಂತ ಹೇಳಿ ಇದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ತೇನೆ. 2013 ಭೂ ಸ್ವಾಧೀನ ಕಾಯ್ದೆ ಏನಿದೆ ಭಾರತ ದೇಶದಲ್ಲಿ, 2013 ಕಾಯ್ದೆ ರೈತರಿಗೆ ಸ್ವಲ್ಪ ಸಮಾಧಾನ ತರುವಂಥ ಕಾನೂನಾಗಿದೆ. ಇದನ್ನು ಕಳೆದ ಕಾಂಗ್ರೆಸ್ ಪಕ್ಷದ ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2013ರಲ್ಲಿ ಜಾರಿಗೊಳಿಸಿದರು. ಇದರಲ್ಲಿ ಅನೇಕ ರೈತರಿಗೆ ಅನುಕೂಲಗಳು ಇದೆ. ಇದರಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಮೊದಲನೇ ಅಂಶ ಅಂದರೆ, ಭೂ ಸ್ವಾಧೀನ ಮಾಡಬೇಕು ಅಂದರೆ ಅದು ಸಾರ್ವಜನಿಕ ಉದ್ದೇಶ ಇರಬೇಕು. ಫಸ್ಟ್ ಆಫ್ ಆಲ್ ಅಂದರೆ ಹೆದ್ದಾರಿ, ರಸ್ತೆಗಳು, ಡ್ಯಾಮ್ಗಳು, ರೈಲ್ ರೋಡ್ಗಳು, ವಿಮಾನ ನಿಲ್ದಾಣಗಳು ಅಥವಾ ಸರ್ಕಾರಿ ಕಟ್ಟಡಗಳು ಇತ್ಯಾದಿ ಸಾರ್ವಜನಿಕ ಉದ್ದೇಶವನ್ನು ಹೊಂದಿರಬೇಕು. ಎರಡನೇದಾಗಿ, ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ಮಾರುಕಟ್ಟೆ ದರ ಗ್ರಾಮೀಣ ಪ್ರದೇಶ ಇದ್ದರೆ 4 ಪಟ್ಟು ಕೊಡಬೇಕಂತ, ನಗರ ಪ್ರದೇಶ ಇದ್ದರೆ 2 ಪಟ್ಟು ಕೊಡಬೇಕು ಅಂತ 13 ಆ್ಯಕ್ಟ್ ಒಳಗಡೆ ಹೇಳ್ತಾರೆ. ಭಾಳ ಮುಖ್ಯವಾಗಿ ಇಲ್ಲಿ ಗುರುತಿಸಬೇಕಾದಂಥ ಅಂಶ ಅಂದರೆ, ಉದ್ದಿಮೆದಾರ ಅಥವಾ ಕೈಗಾರಿಕೋದ್ಯಮಿ ಭೂಮಿ ಅವರಿಗೆ ಬೇಕಾದರೆ ಅವರಿಗೆ ಎಲ್ಲಿ ಬೇಕೋ, ಯಾವ ಊರಿನಲ್ಲಿ ಬೇಕೋ ಅದನ್ನು ನಿರ್ಧಾರ ಅವರೇ ಮಾಡಬೇಕು. ಭೂಮಿ ರೈತನ ಬಳಿ ಇದ್ದರೆ ರೈತನ ಜೊತೆ ವ್ಯವಹರಿಸಿ ಪಡಿತಕ್ಕಂಥ ಜವಾಬ್ದಾರಿ ಅವ್ರದ್ದೇ ಆಗಿದೆ. ಆ ಕಾರಣಕ್ಕೆ ಸರ್ಕಾರ ಭೂಮಿಯನ್ನು ರೈತಂದು ತಗೊಂಡು ಅದನ್ನು ಅವ್ರಿಗೆ ಕೊಡ್ತಕ್ಕಂಥ ಪ್ರಕ್ರಿಯೆ 2013 ಕಾಯ್ದೆಯಲ್ಲಿ ಇಲ್ಲ. ಇದಕ್ಕೆ ಮಾನ್ಯ ಕುಮಾರಸ್ವಾಮಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಕಾಂಗ್ರೆಸ್ ಸರ್ಕಾರದ ಸಹಯೋಗದೊಂದಿಗೆ ಅವರು ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಅವರ ಸಹಕಾರದೊಂದಿಗೆ ಅವತ್ತು ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದರು. ಆ ಸಂದರ್ಭದಲ್ಲಿ ನಾನು ಮಾನ್ಯ ನಮ್ಮ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದೆ, ನೋಡಿ ಈ ಕಾಯ್ದೆ ತಿದ್ದುಪಡಿ ತಂದರೆ ರೈತರಿಗೆ ನೀವು ಬಲಾತ್ಕಾರ ಒತ್ತಡ ತರಬಹುದು, ಇದನ್ನು ಕೈ ಬಿಡಲಿಕ್ಕೆ ಹೇಳಿ. ನಿಮ್ಮದೇ ಪಾರ್ಟ್ನರ್ ಸರ್ಕಾರ ಕುಮಾರಸ್ವಾಮಿ ಅಂದರೆ ನೀವು ಹೇಳಲಿಕ್ಕೆ ಅಧಿಕಾರ ಇದೆ, ಹೇಳಿ. ಕಾಯ್ದೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರ, ಆ ಕಾರಣಕ್ಕೆ ನಿಮ್ಮ ಕಾಯ್ದೆಯನ್ನು ನೀವೇ ಉಲ್ಲಂಘನೆ ಮಾಡ್ದಂಗೆ ಆಗಲ್ವೇ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಾಗ ಅವರು ನೋಡೋಣ ಅಂತ ಹೇಳಿದರು. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು, ರಾಜಸ್ಥಾನ್ ಮುಖ್ಯಮಂತ್ರಿ ಗೆಲೋಟ ಅವರು ಇದ್ದರು. ಗೆಲೋಟ ಅವರಿಗೆ ಒಂದು ಪತ್ರ ಬರೆದಿದ್ರು. ಅವರು ಕೂಡ ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮದ ಕೆಳಗಡೆ ಈ ಬಿಲ್ಲನ್ನು ನಾವು ತಂದಿದ್ದೀವಿ, ಇದರಲ್ಲಿ ಒಂದೇ ಒಂದು ಅಕ್ಷರವೂ ಕೂಡ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ, ದಯಮಾಡಿ ಯಥಾವತ್ತಾಗಿ ಇದನ್ನು ಮುಂದುವರಿಸಿ ಅಂತ ಹೇಳಿ ರಾಜಸ್ಥಾನ್ ಮುಖ್ಯಮಂತ್ರಿಯವರಿಗೆ ಬರೆದಂಥ ಪತ್ರವನ್ನು, ಅದರ ನಕಲನ್ನು ಮಾನ್ಯ ಸಿದ್ದರಾಮಯ್ಯನವ್ರ ಕೈಗೆ ತಂದುಕೊಟ್ಟೆ. ಹಾಗೆ ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಇದ್ದರು, ಅವ್ರಿಗೂ ಒಂದು ಕಾಪಿ ಕೊಟ್ಟೆ.
ಅವಾಗ ಸಿದ್ದರಾಮಯ್ಯನವರು, ಚಂದ್ರಶೇಖರ್, ಈ ಅಪ್ಪ ಮಕ್ಕಳು ನಾವು ಏನು ಮಾತಾಡಿದ್ರು ತಪ್ಪಾಗಿ ತಿಳ್ಕೊತಾರೆ, ಆ ಕಾರಣಕ್ಕೆ ಏನು ಇನ್ನೊಂದು 6 ತಿಂಗಳಿರ್ಬೋದು ಜಾಸ್ತಿ, ಅಂದರೆ ಇರಲಿ ಬಿಡಿ, ನಮ್ಮದೇ ಸರ್ಕಾರ ನೆಕ್ಸ್ಟ್ ಬರುತ್ತೆ, ಇದನ್ನು ವಜಾ ಮಾಡೋಣ ಅಂತ ಹೇಳಿದರು. ಆದರೆ ಇವ್ರದೇ ಪಕ್ಷ ಅಧಿಕಾರಕ್ಕೆ ಬಂದು ಮಾನ್ಯ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇದುವರೆಗೆ ಆಗಿದ್ರು ಇದನ್ನು ರದ್ದು ಮಾಡಲಿಲ್ಲ. ಇದನ್ನು ಅನುಷ್ಠಾನಗೊಳಿಸಿ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ಅಕ್ವಿಜೇಷನ್ ಮಾಡುವ ಪ್ರಕ್ರಿಯೆಯನ್ನು ಮುಂದುವರಿಸಿದೆ. ಇದು ರೈತರ ದುರಂತ ಇದೆ. ಆ ಕಾರಣಕ್ಕೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಏನು ಈ ಚಿಕ್ಕಬಳ್ಳಾಪುರದ ಜಂಗಮಕೋಟೆ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಬಾಗೇಪಲ್ಲಿ ಗುಡಿಬಂಡೆ ಇರ್ಬೋದು, ಕೋಲಾರ ಜಿಲ್ಲೆಯ ನಮ್ಮ ಯಾವುದು ಇಂಡಸ್ಟ್ರಿಯಲ್ ಏರಿಯಾ ಹೇಮಗಲ್ ಇರ್ಬೋದು, ನರಸಾಪುರ ಇರ್ಬೋದು, ಹಾಗೆ ಆನೇಕಲ್ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ರೈತರು ಹೋರಾಟ ಇರ್ಬೋದು, ನೆಲಮಂಗಲ ಇರ್ಬೋದು, ಹೀಗೆ ಬಿಡದಿ ಇರ್ಬೋದು, ಹೀಗೆ ಕರ್ನಾಟಕದ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಮತ್ತು ಹೆದ್ದಾರಿಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದ್ದಾರೆ. ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು. ರೈತರಿಗೆ ಈ ಬಲಾತ್ಕಾರದ ಕಾಯ್ದೆಯನ್ನು ಜಾರಿಗೆ ತರಬಾರ್ದು, 13 ಕಾಯ್ದೆಯನ್ನು ಮುಂದುವರಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಪದೇ ಪದೇ ಒತ್ತಾಯ ತಂದಿದ್ದೀವಿ. ಸರ್ಕಾರ ಇದನ್ನು ಗಣನೆಗೆ ತಗೊಂಡಲ್ಲೇ ಯಾರಿಗೆ ಬೇಕೋ ಅವ್ರನ್ನ ಗುರುತು ಮಾಡಿ ಪ್ರಭಾವಿ ಶಕ್ತಿಗಳು, ಬಂಡವಾಳ ಇರೋರಿಗೆ ಹೆಚ್ಚು ಪರ್ಸೆಂಟೇಜನ್ನು ವಾಪಸ್ ಕೊಡೋರಿಗೆ ಅದರಲ್ಲಿ ಡಿನೋಟಿಫಿಕೇಶನ್ ಮಾಡ್ತಾರೆ. ರೈತರು ಎಲ್ಲಿಂದ ತಂದು ಕೊಡಬೇಕು ಇವ್ರಿಗೆ? ಆ ಕಾರಣಕ್ಕೆ ಇದು ಒಳ್ಳೆ ಪ್ರಕ್ರಿಯೆ ಅಲ್ಲ, ಇದನ್ನು ಸಂಪೂರ್ಣವಾಗಿ ಕೈ ಬಿಡಿ ಅಂತ ಸರ್ಕಾರಕ್ಕೆ ಹೇಳ್ತಾ ಬಂದಿದ್ದೀವಿ. ಈಗ ಒಂದು ಹಂತದ ಚಳವಳಿಯನ್ನು ನಾವು ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿಗೆ 81 ದಿವಸ ಅಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಈ ಮೋಟಾರ್ ಸೈಕಲ್ಗಳ ಮೂಲಕ ಒಂದು 10,000 ಜನ ರೈತರ ಮಕ್ಕಳು ವಿಧಾನಸೌಧ ಮುತ್ತಿಗೆ ಹಾಕುವ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ. ರಾಜ್ಯದ ನಾನಾ ಭಾಗಗಳಿಂದ ರೈತರು ಬಂದು ಅಲ್ಲಿ ಸೇರ್ತಾರೆ. ಹಾಗಾಗಿ ಕೋಲಾರ ಭಾಗದಿಂದಲೂ ರೈತರು ಅಲ್ಲಿ ಸೇರ್ತಾರೆ. ಆ ಕಾರಣಕ್ಕೆ ಈ ಬಲಾತ್ಕಾರದ ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದೆ. ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಯನ್ನು ತಗೊಂಬಂದರು. ಅಲ್ಲಿ ದಿಲ್ಲಿಯ ಹೋರಾಟದ ಪರಿಣಾಮ ಕೇಂದ್ರ ಸರ್ಕಾರ ವಿಡ್ರಾ ಮಾಡ್ತು. ಕರ್ನಾಟಕದಲ್ಲಿ ಯಡಿಯೂರಪ್ಪ ಏಕಾಏಕಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸ್ಬಿಟ್ಟು, ಇದನ್ನೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜೊತೆ ನಿಂತು ಈ ಆದೇಶವನ್ನು ತಿರಸ್ಕಾರ ಮಾಡಿ ರೈತರೆಲ್ಲರ ಬದುಕಕ್ಕಾಗುತ್ತಾ, ಇದು ರೈತರಿಗೆ ಭಾಳ ಕೆಟ್ಟದ್ದಂತ ಹೇಳಿ ಮಾತಾಡಿ ನಮ್ಮ ಜೊತೆ ಇದ್ದು ಈಗ ಅವರೇ ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ರೈತರ ಪರ ನೀವಿಲ್ಲ, ನೀವು ತಕ್ಷಣವೇ ಜಾಗೃತರಾಗಬೇಕು. ರೈತರು ಸಿಡಿದೇಳೋ ಮುಂಚೆ ಈ ಕಾಯ್ದೆಗಳನ್ನು ಕೈಬಿಟ್ಟು ರೈತರ ಪರ ಕೆಲಸ ಮಾಡಬೇಕಂತೇಳಿ ಈ ಒತ್ತಾಯವನ್ನು ತರ್ತಾ ಇದ್ದೀವಿ.